ಗಿಡದಲ್ಲಿದೆ ಮದ್ದಿನ ಮಂತ್ರ, ಅಡಿಗೆ ಮನೆಯಲ್ಲಿದೆ ಆರೋಗ್ಯದ ಸೂತ್ರ. ಸರ್ವ ಖಾಯಿಲೆಗಳಿಗೂ ಸರಳ ಚಿಕಿತ್ಸೆ ಮನೆ ಮದ್ದು ಕಾರ್ಯಕ್ರಮ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಕಿಶೋರ್. ಪ್ರತಿನಿತ್ಯ ದೀರ್ಘಕಾಲೀನವಾದಂಥ ಅನೇಕ ಸಮಸ್ಯೆಗಳಿಂದ ಹಿಡಿದು ನವನವೀನ ಸಮಸ್ಯೆಗಳವರೆಗೂ ಯಶಸ್ವಿ, ಪ್ರಭಾವಿ, ಪರಿಣಾಮಕಾರಿಯಾದಂತಹ ಆಯುರ್ವೇದ ದೃಷ್ಟಿಕೋನದಲ್ಲಿ ಮನೆ ಮದ್ದುಗಳ ಬಗ್ಗೆ ಚರ್ಚೆ ಮಾಡ್ತಾ ಬರ್ತಿದ್ದೀವಿ. ಇವತ್ತು ನಾವು ಚರ್ಚೆ ಮಾಡ್ತಕ್ಕಂತಹ ಸಂಗತಿ ಪೈಲ್ಸ್. ಪ್ರಾರಂಭಿಕ ಹಂತದಲ್ಲಿ ಗುದದ್ವಾರದಲ್ಲಿ ಮೊಳಕೆ ಥರ ಸಿಕ್ಬಿಡ್ತು. ಹರ್ಷ ಅಂತ ಕರಿತೀವಿ ಇದಕ್ಕೆ ಸಂಸ್ಕೃತದಲ್ಲಿ. ಶತ್ರುವಿನ ರೀತಿಯಲ್ಲಿ ತೊಂದರೆ ಕೊಡ್ತಕ್ಕಂಥ, ಹಿಂಸಿಸ್ತಕ್ಕಂಥ ವ್ಯಾಧಿ ಅಥವಾ ಒಂದು ಅವಸ್ಥೆ. ಪ್ರಮುಖವಾಗಿ ಮುಜುಗರ, ಸಂಕೋಚ, ಯಾರ ಜೊತೆನೂ ಹಂಚ್ಕೊಳ್ಳೋಕ್ಕಾಗಲ್ಲ. ಅಪ್ಪಿ ತಪ್ಪಿ ರಕ್ತ ಬಿದ್ದುಬಿಡ್ತು. ಖಿನ್ನತೆ, ಭಯ, ತನ್ನದೇ ಆದಂಥ ಅಂತರ್ಮುಖಿತನ, ಇಂಟ್ರಾವರ್ಟೆಡ್ ಬಿಹೇವಿಯರ್ ಶುರು ಆಗಿಬಿಡ್ತಕ್ಕಂಥದ್ದು, ಡಿಪ್ರೆಷನ್ಗೆ ಹೋಗ್ತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿ ನೋಡ್ತಕ್ಕಂಥ ಪೊಸಿಷನ್. ಯಾರೇ ಆಗಲಿ, ಪುಟ್ಟ ಮಕ್ಕಳಿಂದ ಹಿಡಿದು ಅನೇಕ ಸಂದರ್ಭದಲ್ಲಿ ಸ್ಕೂಲಿಗೆ ಹೋಗೋ ಮಕ್ಕಳು ಕೂಡ ಜೀರ್ಣಶಕ್ತಿ ಚೆನ್ನಾಗಿರಲ್ಲ. ಪೇಸ್ಟ್ರಿ, ಜಂಕ್ ಫುಡ್ಡು, ಬನ್ನು, ಬ್ರೆಡ್ ಇದಕ್ಕೆ ಅವಲಂಬಿತವಾಗಿರ್ತಾರೆ. ಮೋಷನ್ ಚೆನ್ನಾಗಾಗಲ್ಲ. ಅಂತಹ ಸಂದರ್ಭದಲ್ಲಿ ಕೂಡ ಈ ಪುಟ್ಟ ಹಂತದ ಪ್ರಾಥಮಿಕ ಫಿಷರ್ ಆಗುತ್ತೆ, ಸಿಂಪಲ್ ಫಿಷರ್. ಮೋಷನ್ ಟೈಟ್ ಆಗುತ್ತೆ, ಆ ಗುದದ್ವಾರ ಸಿಕ್ಕಾಪಟ್ಟೆ ಉರಿಯುತ್ತೆ. ಭಯನೋ ಭಯ, ತಮಗೆ ತಾವೇ ಸಂಕುಚಿತವಾಗಿ ಕೂತ್ಕೊಂಡ್ಬಿಡ್ತವೆ. ಎಕ್ಸ್ಪ್ಲೇನ್ ಮಾಡ್ಕೊಳಕ್ಕಾಗಲ್ಲ, ಯಾರಿಗೂ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ದೊಡ್ಡವರು ಹೀಗೆ, ಅವರೇನು ಹೊರತಲ್ಲ. ವಯಸ್ಕರು ಇನ್ನು ಕೇಳಲೇಬೇಡಿ. ಸಿಕ್ಕಾಪಟ್ಟೆ ಹತ್ಕೊಂಡು ಕೂತ್ಕೊಳ್ತಕ್ಕಂತಹ ಸಂಗತಿಗಳು ಕ್ಲಿನಿಕಲ್ ಪ್ರಾಕ್ಟೀಸಲ್ಲಿ ಶತಮಾನಗಳಿಂದ ನೋಡ್ತಾ ಇರ್ತೀವಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನು ಗೊತ್ತೇನ್ರಿ, ಪೈಲ್ಸ್ ಬಂತು ಅಂದ ತಕ್ಷಣ ಸಿಂಪಲ್ಲು, ಭಯ ಪಡದೆ ಅದನ್ನು ಮುಕ್ತವಾಗಿ ತಾಯಿ ಹತ್ರನೋ ಡಾಕ್ಟ್ರ್ ಹತ್ರನೋ, ನಮ್ಮ ತುಂಬ ಆಪ್ತರು ಅಂತ ಯಾರಿರ್ತಾರೆ, ಅಪ್ಪ ಹಿಂಗಾಗಿದೆ ಸಮಸ್ಯೆ, ಇದಕ್ಕೊಂದು ವೈದ್ಯಕೀಯ ನೆರವು, ಸಲಹೆ, ಮಾರ್ಗದರ್ಶನ ಬೇಕು. ಅಂತಹ ಸಂದರ್ಭದಲ್ಲಿ ಡಾಕ್ಟ್ರ್ ಹತ್ರ ತೋರಿಸ್ಕೊಳ್ಳಲ್ಲ. ನಮಗೆ ಪೈಲ್ಸ್ ಅಂದರೆ ಏನು, ಫಿಷರ್ ಅಂದರೆ ಏನು, ಫಿಸ್ತುಲಾ ಅಂದರೆ ಏನು ಗೊತ್ತೇ ಇಲ್ಲ. ನಾವೆಲ್ಲದಕ್ಕೂ ಏನೋ ಹೇಳ್ತಿರ್ತೀವಿ, ಅವರು ಏನೊಂದು ಔಷಧಿ ಕೊಡ್ತಾರೆ. ಒಂದು ಲಕ್ಕಿ ಚಾನ್ಸ್ ಕೆಲಸ ಮಾಡಿದ್ರೆ ಡಾಕ್ಟ್ರ್ ಒಳ್ಳೆಯವನು, ಕೆಲಸ ಮಾಡಲಿಲ್ಲ ಅಂದರೆ ಆ ವೈದ್ಯಕೀಯ ಪದ್ಧತಿಯನ್ನೇ ನಿಂದಿಸ್ಬಿಡೋದು. ಆಮೇಲೆ ಇನ್ನೊಂದು ಹಂತ, ಪ್ರಮುಖವಾದಂತಹ ಕಾಲಘಟ್ಟ, ಎಲ್ಲಿ ಯಾವಾಗ ಹೇಗೆ ಪೇಷಂಟ್ಸ್ ನಮ್ಮ ಹತ್ರ ಬರ್ತಾರೆ ಅಂದರೆ, ಪೈಲ್ಸ್ ಇರುತ್ತೆ, ಅಲ್ಲಿ ಮಾಡರ್ನ್ ಸಿಸ್ಟಮ್ ಆಫ್ ಮೆಡಿಸಿನಲ್ಲಿ ಸಿಕ್ಕಾಪಟ್ಟೆ ನೋಡಿಬಿಟ್ಟು ವಿಜುವಲೈಸೇಷನ್ ಮಾಡಿ, ಇಲ್ಲಪ್ಪ ಇದು ಕತ್ತರಿಸಲೇಬೇಕು, ಸರ್ಜರಿ ಬೇಕೇ, ಸರ್ ನಾವು ರೆಡಿ ಇಲ್ಲ, ಅಲ್ಲಿ ಆಯುರ್ವೇದ ಡಾಕ್ಟ್ರ್ ಇದ್ದಾರೆ ಹೋಗ್ತೀವಿ, ಸರ್ ನಿಮ್ಮ ಹತ್ರ ಬರ್ತೀವಿ, ಆಯುರ್ವೇದ ಔಷಧಿ ಕೊಡಿ, ತುಂಬ ಸ್ವೀಟಾಗಿರಬೇಕು, ಜಿಲೇಬಿ ಥರ ಇರಬೇಕು, ಆದರೆ ಸರ್ಜರಿ ಗಿಜರಿಲ್ಲ, ನಾಳೆ ಬೆಳಗ್ಗೆ ಸರಿ ಹೋಗ್ಬಿಡಬೇಕು. ಇದು ಆಸೆ ಅಲ್ಲ, ದುರಾಸೆ. ಸೊ ಮೋಸ್ಟ್ ಇಂಪಾರ್ಟೆಂಟ್, ಕೆಲವೊಂದು ಕಾಲಾವಕಾಶ ಕೊಡಿ, ಮೋಷನ್ ಚೆನ್ನಾಗಿ ಆಗೋಕ್ಕೆ ಅವಕಾಶ, ಅನುಕೂಲ, ಆಸ್ಪದ ಮಾಡಿಕೊಡ್ಬೇಕು. ರಕ್ತನಾಳ ಏನು ಅಧಿಕ ಹೆಚ್ಚಿನ ಪ್ರಮಾಣದ ವೃದ್ಧಿಯಾಗಿ ಅಲ್ಲಿ ಒಡೆದು ರಕ್ತ ಬರುತ್ತೆ, ಅಥವಾ ಅದು ದಪ್ಪ ಆಗಿ ಹಾಗೇ ನಿಮಗೆ ಮೊಳಕೆ ಸದೃಶವಾಗಿರುತ್ತೆ, ಅಲ್ಲಿ ನಿಮಗೆ ಟ್ರೀಟ್ಮೆಂಟಿನ ಅನಿವಾರ್ಯತೆ, ಅವಶ್ಯಕತೆ ತ್ವರಿತವಾಗಿ ಬೇಕು. ಸೊ ಎಕ್ಸ್ಟರ್ನಲ್ ರೆಮಿಡಿ, ಇಂಟರ್ನಲ್ ರೆಮಿಡಿ ಎರಡರ ಬಗ್ಗೆನೂ ಚರ್ಚೆ ಮಾಡೋಣ. ಎಕ್ಸ್ಟರ್ನಲ್ ರೆಮಿಡಿ ಏನು ಗೊತ್ತೇನ್ರಿ, ಪ್ರಾಥಮಿಕ ಹಂತದ ಪೈಲ್ಸು ಮತ್ತು ಫಿಷರ್ ಇದ್ದಾಗ ಸಿಂಪಲ್ ಸೊಗದೆ ಬೇರು, ಅದಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಸೊಗದೆ ಬೇರು ತೊಗೊಳ್ಳಿ, ಚೆನ್ನಾಗಿ ಕಟ್ ಮಾಡಿ, ಸ್ವಲ್ಪ ಆಲೋವೆರಾ, ಹೆಚ್ಚಿನ ಪ್ರಮಾಣದಲ್ಲಿ ಅರಿಶಿನ, 2 ರಿಂದ 3 ಚಿಟಿಕೆಯಷ್ಟು ಪಚ್ಚಕರ್ಪೂರ, 4 ಇಂಗ್ರೀಡಿಯೆಂಟ್ಸು: ಸೊಗದೆ ಬೇರು, ಆಲೋವೆರಾ, ಸ್ವಲ್ಪ ಪಚ್ಚಕರ್ಪೂರ, ಅರಿಶಿನ. ಇದನ್ನು ಒಂದು ಟಬ್ಬಲ್ಲಿ ನೀರಿಟ್ಕೊಂಡು ಮೋಷನ್ ಹೋಗ್ತಕ್ಕಂತಹ ಭಾಗ ಅದರಲ್ಲಿ ಮುಳುಗಬೇಕು, ಬಾಯೆಲ್ಲ ಉಸಿರಾಡಬೇಕು. ಸೊ ದಟ್ ರೆಕ್ಟಮ್ ಓಪನ್ನು ಕ್ಲೋಸ್ ಆಗ್ತಾ ಬರುತ್ತೆ. ಆವಾಗ ಚೆನ್ನಾಗಿ ಆ ವ್ರಣವನ್ನು ರೋಪಣ ಮಾಡತಕ್ಕಂಥ ಶಕ್ತಿ, ಸಮರ್ಥತೆ ಈ ಹಂತದಲ್ಲಿ ಆ ಅವಸ್ಥೆಗೆ ಕೊಡ್ಬೋದು. ಫಿಷರ್ರೋ ಪೈಲ್ಸೋ ನಿಮಗೇನು ಗೊತ್ತೇ ಇಲ್ಲ ಸರ್, ಏನು ಸಿಕ್ಕಾಪಟ್ಟೆ ನೋವು, ಉರಿ, ಇಷ್ಟೇ, ಮೋಷನ್ ಆಗೋದು ಕಷ್ಟ. ಆ ಹಂತದಲ್ಲಿ ಡಾಕ್ಟ್ರನ್ನ ನೋಡೋ ಸಂದರ್ಭಕ್ಕೆ, ಸಪೋಸ್ ರಾತ್ರಿ ಆಯಿತು, ಬೆಳಗ್ಗೆವರೆಗೂ ಡಾಕ್ಟ್ರ್ ಲಭ್ಯ ಇಲ್ಲ, ಆವಾಗ ಈ ರೆಮಿಡಿ ಮಾಡಿ ತಾತ್ಕಾಲಿಕವಾಗಿ ನಿಮಗೆ ಉಪಶಮನವನ್ನು ಕೊಡುತ್ತೆ. ಇನ್ನೊಂದು ಎಕ್ಸ್ಟರ್ನಲ್ ರೆಮಿಡಿ ಏನು ಗೊತ್ತೇನ್ರಿ, ಪ್ಯೂರ್ ತುಪ್ಪಕ್ಕೆ ಪ್ಯೂರ್ ಅರಿಶಿನ, ಒಂದೇ ಒಂದು ಚಿಟಿಕೆಯಷ್ಟು ಸ್ವಲ್ಪ ಪಚ್ಚಕರ್ಪೂರನ ಚೆನ್ನಾಗಿ ಬ್ಲೆಂಡ್ ಮಾಡಿ. ನೀವು ಹೆಂಗೆ ಬ್ಲೆಂಡ್ ಮಾಡಬೇಕಪ್ಪ ಅಂದರೆ, ಮಿಕ್ಸ್ ಆದಮೇಲೆ ಅದನ್ನು ಬೇರ್ಪಡಿಸೋಕ್ಕಾಗಬಾರ್ದು. ಕಾಂಬಿನೇಟಿವ್ ಮಿಕ್ಸ್ಚರ್ ಥರ ಇದೆ, ಅದೇನು ಬೇರೆ ಮಾಡೋಕ್ಕಾಗಲ್ಲ, ಅಷ್ಟು ಫೈನ್ ಬ್ಲೆಂಡ್ ಆಗಬೇಕು. ಆ ಬ್ಲೆಂಡ್ ಆಗಿರ್ತಕ್ಕಂಥದ್ದನ್ನು
ಸಿಂಪಲ್ಲಾಗಿ ಒಂದು ಗ್ಲೌಸು ಯಾವ್ದಾದ್ರು ಸ್ಮೂತಾಗಿ ಸಾಫ್ಟಾಗಿ ಲೇಟಾಗಿ ಸಾಕಿರತಕ್ಕಂಥದ್ದನ್ನು ತೊಗೊಂಡು ಮೋಷನ್ ಹೋಗೋ ಭಾಗದಲ್ಲಿ ಹಚ್ತಕ್ಕಂಥದ್ದು. 2 ಎಕ್ಸ್ಟರ್ನಲ್ ಆಯ್ತಲ್ವಾ. ಒಂದು ಟಬ್ಬಲ್ಲಿ ಕೂತ್ಕೊಂಡು ಅದಕ್ಕೆ ಶಾಖ ಕೊಡ್ತಕ್ಕಂಥದ್ದು, ಲೂಕ್ ಫಾರ್ಮ್ ವಾಟ್ರಲ್ಲಿ ಡಿಪ್ ಮಾಡಿ ಇಮ್ಮರ್ಸ್ ಮಾಡಿ ಬಾಯಲ್ಲಿ ಉಸಿರಾಡ್ತಕ್ಕಂಥದ್ದು ಒಂದು ಪದ್ಧತಿ. ಆಮೇಲೆ ಎಕ್ಸ್ಟರ್ನಲ್ ಅಪ್ಲಿಕೇಶನ್ನೇ 2ನೇ ಭಾಗ ಏನಪ್ಪ ಅಂದರೆ ಪರಿಶುದ್ಧವಾದಂತಹ ತುಪ್ಪ, ಅರಿಶಿನ, ಪಚ್ಕರ್ಪೂರವನ್ನು ಚೆನ್ನಾಗಿ ಬ್ಲೆಂಡ್ ಮಾಡಿ ಹಚ್ಚಿ ತುಂಬ ಚೆನ್ನಾಗಿ ಸ್ತಂಭನ ಕ್ರಿಯೆ, ಸೂತನಿಂಗ್ ಎಫೆಕ್ಟು, ಕೂಲೆಂಟಾಗಿ ಕೆಲಸ ಮಾಡುತ್ತೆ. ಇದರ ಲಾಭವನ್ನು ನೀವು ಎಕ್ಸ್ಟರ್ನಲ್ ರೆಮಿಡಿಯಾಗಿ ಧೈರ್ಯವಾಗಿ ಮಾಡಬಹುದು. ಇಂಟರ್ನಲ್ ಏನಾದರೂ ಒಂದು ಬೇಕಲ್ಲ ಸರ್. ಮೊಸರಿದ್ದರೆ ಆ ಅಭ್ಯಾಸವನ್ನು ಬಿಟ್ಟುಬಿಡಿ. ಅಧಿಕ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಮಜ್ಜಿಗೆ, ಮ್ಯಾಕ್ಸಿಮಮ್ ಕರಿಬೇವಿನ ಸೊಪ್ಪು, ಅಧಿಕ ಹೆಚ್ಚಿನ ಪ್ರಮಾಣದ ಕರಿಬೇವಿನ ಸೊಪ್ಪು, ತುಪ್ಪದಲ್ಲಿ ಹುರಿದಿರ್ತಕ್ಕಂಥ ಜೀರಿಗೆ, ಇದನ್ನು ಹಾಕಿ ಬ್ಲೆಂಡ್ ಮಾಡಿ ಆ ಮಜ್ಜಿಗೆಯನ್ನು ತೊಗೊಳ್ತಾ ಬನ್ನಿ. ಎಷ್ಟು ಬೇಕಾದ್ರೂ ತೊಗೊಳ್ಳಿ. ಸ್ಪ್ರೌಟೆಡ್ ಮೆಂತ್ಯ ಕಾಳಿನ ಮೊಳಕೆ ಇದೆಯಲ್ಲ, ಅದು ಕೂಡ ನಿಮಗೆ ಹೆಚ್ಚಿನ ರೀತಿಯಲ್ಲಿ ಲಾಭದಾಯಕ. ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್, ಬಾಳೆ ದಿಂಡು ಅಧಿಕ ಹೆಚ್ಚಿನ ಪ್ರಮಾಣದಲ್ಲಿ ತೊಗೊಳ್ತಕ್ಕಂಥದ್ದು. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಮೂಲಂಗಿ ಸೊಪ್ಪು. ಮೂಲಂಗಿ ತಿನ್ನಬಾರ್ದ ಡಾಕ್ಟ್ರೇ? ಎಷ್ಟು ಬೇಕಾದ್ರೂ ತಿನ್ನಿ. ಮೂಲಂಗಿ ತಿನ್ನೋದ್ರಿಂದ ಯಾವುದೇ ಸಮಸ್ಯೆ ಇಲ್ಲ. ಮೂಲಂಗಿ ಸೊಪ್ಪನ್ನೂ ತಿನ್ನಿ, ಮೂಲಂಗಿ ಸೊಪ್ಪನ್ನು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ತಿನ್ನಿ. ಇಷ್ಟನ್ನು ಮಾಡಿದರೆ ಫಸ್ಟ್ ಡಿಗ್ರಿ ಸ್ವಲ್ಪ ಫಿಷರು ಇದೆ, ಕಾನ್ಸ್ಟಿಪೇಷನ್ನೂ ಇದೆ. ಆ ಹಂತದಲ್ಲಿ ಒಂದು ಸಕ್ಸಸ್ ಸಿಗುತ್ತೆ ನೋಡ್ರಿ. ಆವಾಗ ನಿಮ್ಗೆ ಅನಿಸುತ್ತೆ ಹಿತ್ತಲ ಗಿಡದಲ್ಲೇ ಇರೋದು ಮದ್ದು ಅಂತ. ನಮ್ಮ ಮೂಲಂಗಿ, ನಮ್ಮ ಮಜ್ಜಿಗೆ, ನಮ್ಮ ಆಲೋವೆರಾ, ನಮ್ಮ ಅರಿಶಿನ, ನಮ್ಮ ಪಚ್ಕರ್ಪೂರ, ನಮ್ಮ ಸೊಗದೆ ಬೇರು, ನಮ್ಮ ತುಪ್ಪ ನಮ್ಮ ಇಡೀ ಆರೋಗ್ಯದ ಸಂರಕ್ಷಣೆಯನ್ನು ಸರ್ವತೋಮುಖವಾಗಿ ಎಷ್ಟು ಚೆನ್ನಾಗಿ ಕಾಪಾಡಿಕೊಳ್ಳುತ್ತೆ ಅಂತಕ್ಕಂತಹ ಧೈರ್ಯ ನಿಮಗೆ ಬಂದ್ಬಿಟ್ಟಾಗ ನೀವು ದೇಶಿ ಮೆಡಿಸನ್ನು, ಕಿಶೋರ್ ಹೇಳ್ತಕ್ಕಂಥ ಅನೇಕ ವಿಧವಂತಹ ಕಷಾಯಗಳ ಮಹತ್ವವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅರ್ತು ತಮ್ಮ ಸ್ವಾಸ್ಥ್ಯತೆಯನ್ನು ಜಾಸ್ತಿ ಮಾಡ್ಕೊಳ್ತೀರಿ ಅಂತಕ್ಕಂಥ ನಂಬಿಕೆ. ಇನ್ನು ಅನೇಕ ಸಮಸ್ಯೆಗಳು, ಅನೇಕ ಪರಿಹಾರಗಳು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ವಾಪಸ್ ಬರ್ತೀನಿ, ಕಾಯ್ತಾ ಇರಿ. ನಮಸ್ಕಾರ.